ಕಡ್ಲಾ ಬೆಟ್ಟದಲ್ಲಿ ಟೂರಿಸಂ ಅವ್ರಿಗೆ ಮೊನ್ನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದಂಗೆ ಅವರು ಬೈಕಲ್ಲಿ ಬಂದು ಮೇಲ್ಗಡೆ ಹತ್ತಂತ ಸಂದರ್ಭದಲ್ಲಿ ಅಲ್ಲಿಂದ ಪಿಕಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಅದು ಮೇಲ್ಗಡೆ ರಸ್ತೆ ತುಂಬಾ ಕಂಜೆಸ್ಟೆಡ್ ಇರೋದ್ರಿಂದ ಮತ್ತು ತುಂಬಾ ಗುಡ್ಗಾಡಿರೋದ್ರಿಂದ ಬೈಕಲ್ಲಿ ಹೋಗೋದು ಕೂಡ ಅದು ಅಷ್ಟೊಂದು ಒಳ್ಳೇದಲ್ಲ. ಈ ನಿಟ್ಟಿನಲ್ಲಿ ಲೋಕಲ್ ಪಿಕಪ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನೀವು ಮೇಲ್ಗಡೆ ಹೋಗ್ಬಾರ್ದು, ನಮ್ಮ ಪಿಕಪ್ ಅಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಇಲ್ಲ ನಮ್ಮಿಷ್ಟ ನಾವು ಹೋಗ್ತೀವಿ ನೀವೇನು ಕೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಇಬ್ಬರ ನಡುವೆ ವಾಗ್ವಾದ ಆಗಿ ಸ್ವಲ್ಪ ಗಲಾಟೆಗಳು ಕೂಡ ಆಗಿದೆ. ಏನಾಗುತ್ತೆ, ಹೊರಗಡೆಯಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಸಕಲೇಶ್ಪುರ ಒಂದು ಪ್ರವಾಸಿ ತಾಣ ಅಂತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಒಳ್ಳೆ ನೈಸರ್ಗಿಕ ನೇಚರ್ ಇರೋದ್ರಿಂದ ಈ ನಿಟ್ಟಿನಲ್ಲಿ ಪ್ರವಾಸಿಗರು ಕೂಡ ತೊಂದರೆ ಆಗಬಾರ್ದು. ಮತ್ತೆ ನಮ್ಮ ಪ್ರವಾಸಿ ತಾಣಗಳನ್ನು ಕೂಡ ಸಂರಕ್ಷಣೆ ಮಾಡಬೇಕಾಗಿರೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ನಾವು ಅರಣ್ಯ ಇಲಾಖೆ ಹಾಗೂ ಇವತ್ತು ಪ್ರವಾಸೋದ್ಯಮ ಇಲಾಖೆಯವ್ರನ್ನ ಕರೆದುಬಿಟ್ಟು ಚರ್ಚೆ ಮಾಡ್ತಾ ಇದೀವಿ. ನಾಳೆ ಅಲ್ಲಿ ಹೋಗ್ತಕ್ಕಂಥ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅವ್ರ ಜೀವಕ್ಕೂ ಕೂಡ ಯಾವುದೇ ರೀತಿ ಹಾನಿ ಆಗಬಾರ್ದು. ಮತ್ತು ಬಂದಂಥ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಯಾವುದೇ ಅಡೆತಡೆಗಳು ಕೂಡ ಆಗಬಾರ್ದು. ಬಂದಂಥ ಪ್ರವಾಸಿಗರು ನೆಮ್ಮದಿಯಾಗಿ ಸ್ಥಳಗಳನ್ನ ನೋಡ್ಕೊಂಡು ಅವ್ರು ಸೇಫ್ಟಿಯಾಗಿ ಹೋಗುವಂಥ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಮತ್ತೆ ಅರಣ್ಯ ಇಲಾಖೆ ಇರ್ಬೋದು, ಪ್ರವಾಸಿಗರು ಇರ್ಬೋದು, ನಮ್ಮ ಅಧಿಕಾರಿಗಳೆಲ್ಲಕ್ಕೂ ಚರ್ಚೆ ಮಾಡ್ತಿದ್ವಿ. ಒಂದು ಉತ್ತಮವಾದ ನಿರ್ಧಾರ ತಗೊಂಡು ಟೂರಿಸಂ ಡೆವಲಪ್ಮೆಂಟ್ ಮಾಡೋಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಮಾಡ್ತೀವಿ. ಮತ್ತು ಟೂರಿಸಂ ಜಾಗ ಏನೇನಿದೆ ಅಂತಕ್ಕಂಥದ್ದು ನಾವು ಆಲ್ರೆಡಿ ಈಗ ನಾನು ಲಾಸ್ಟ್ ಟೈಮ್ ನಾನು MLA ಆದ ತಕ್ಷಣ ಅದನ್ನೆಲ್ಲ ಡೀಟೇಲ್ ತರಿಸ್ಕೊಂಡಿದ್ದೆ, ಸರ್ವೆ ಮಾಡಲಿಕ್ಕೆ ಕೂಡ ಹೇಳಿದ್ದೆ. ಸರ್ವೆ ಮಾಡೋದು ಕೂಡ ಪೆಂಡಿಂಗ್ ಆಗಿದೆ ಅಂತ ಹೇಳ್ತಾರೆ. ಮತ್ತೇನಾಗ್ತದೆ ಸಕಲೇಶ್ಪುರದಲ್ಲಿ ಅಂದರೆ ಅರಣ್ಯ ಇಲಾಖೆ ಮತ್ತು ಈ ಪ್ರವಾಸೋದ್ಯಮದ ನಡುವೆ ಈ ಜಾಗ ಏನು ಎಷ್ಟು ಅನ್ನೋದು ಯಾರು ಕೂಡ ಕರೆಕ್ಟಾಗಿ ಇದು ಮಾಡಲ್ಲ. ಹಂಗಾಗಿ ನಾಳೆ ನಾಡದಲ್ಲಿ ಸರ್ವೆ ಮಾಡಿಸಿ ಅರಣ್ಯ ಇಲಾಖೆ ಜಾಗ ಯಾವುದಿದೆ, ಪ್ರವಾಸೋದ್ಯಮ ಇಲಾಖೆ ಜಾಗ ಯಾವುದಿದೆ, ಪ್ರವಾಸೋದ್ಯಮ ಇಲಾಖೆ ಜಾಗ ಸರ್ವೆ ಆದಮೇಲೆ ಆ ಜಾಗ ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.